ರಾವಣ ತನ್ನ ಅಣ್ಣ ಕುಬೇರನನ್ನ ಸೋಲಿಸಿ ಗೆಲುವಿನ ಸಂಕೇತವಾಗಿ ಕುಬೇರನಿಂದ ಪುಷ್ಪಕ ವಿಮಾನವನ್ನ ವಶಪಡಿಸಿಕೊಂಡಿದ್ದ. ಈಗ ಅದೇ ವಿಮಾನವನ್ನೇರಿ ಅತ್ಯಂತ ಟಿವಿಯಿಂದ ರಾವಣ ತನ್ನ ಲಂಕಾ ನಗರದ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದ. ಕುಬೇರನನ್ನ, ಅವನ ಅತ್ಯಂತ ಬಲಿಷ್ಠ ಸೇನೆಯನ್ನ ಸೋಲಿಸಿದ್ದ ರಾವಣನಿಗೆ ಅಹಂಕಾರ ಕೂಡ ತಲೆಗೇರಿತು. ಅವನು ಆ ಯುದ್ಧದಲ್ಲಿ ಬ್ರಹ್ಮದೇವ ತನಗೆ ಕೊಟ್ಟಿದ್ದ ವರದ ಬಗ್ಗೆ ಮೊದಲ ಬಾರಿಗೆ ಪರೀಕ್ಷೆ ಮಾಡಿಕೊಂಡಿದ್ದ. ಸಾವಿಲ್ಲದ ವರವನ್ನ ಬ್ರಹ್ಮದೇವನಿಂದ ಪಡ್ಕೊಂಡಿದ್ದು ತುಂಬಾನೇ ಒಳ್ಳೆಯದಾಯ್ತು. ಹಾಗಲ್ಲದೆ ಇದ್ದಿದ್ರೆ ಕುಬೇರ ಇರಲಿ, ಅವನ ದ್ವಾರಪಾಲಕ ಸೂರ್ಯಭಾನು ತೋರಣದ ಕಂಬದಿಂದ ಹೊಡೆದ ಹೊಡೆತಕ್ಕೆ ತಾನು ಸತ್ತು ಮಲಗಬೇಕಾಗಿತ್ತು. ಎಂಥ ಹೊಡೆತ ಕೊಟ್ಟಿದ್ದ ದ್ವಾರಪಾಲಕ ಸೂರ್ಯಭಾನು. ಆದ್ರೆ ನಾನು ಪಡೆದ ವರ ಇನ್ನು ನನಗೆ ಯಾರನ್ನ ಬೇಕಾದರೂ ಗೆಲ್ಲುವ ಶಕ್ತಿಯನ್ನು ಕೊಟ್ಟಿದೆ. ರಾಕ್ಷಸ ರಾಜ್ಯವನ್ನ ಮುಲ್ಲೋಕಗಳಲ್ಲಿ ಕೂಡ ಸ್ಥಾಪಿಸಿ ಬಿಡೋದಿನ್ನು ನನಗೆ ಕಷ್ಟವಾಗಲಾರದು. ಕುಬೇರನೇ ನನ್ನೆದುರು ನಿಲ್ಲಲಾಗದೆ ಹೋದ ಅಂದ ಮೇಲೆ ಇನ್ಯಾವ ದಿಕ್ಪಾಲಕ ತಾನೇ ನನ್ನನ್ನು ಎದುರಿಸಿ ಜಯಿಸೋದಿಕ್ಕೆ ಸಾಧ್ಯ? ಹಾಗೆ ಯೋಚನೆ ಮಾಡಿದಷ್ಟು ರಾವಣೇಂದ್ರನ ಎದೆ ಊರಗಲಕ್ಕೆ ಉಬ್ಬುತ್ತಾ ಇತ್ತು. ಅವನ ಮುಖದಲ್ಲಿ ಅಲಂಕಾರದ ನಗೆ ಅರಳುತ್ತಾ ಇತ್ತು. ಅದಕ್ಕೆ ಸರಿಯಾಗಿ ಪ್ರಹಸ್ತ, ಮಾರೀಚನಂಥ ಅವನ ಮಂತ್ರಿಗಳು ಕೂಡ ರಾವಣನ ಶೌರ್ಯ ಪರಾಕ್ರಮಗಳನ್ನ ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ರು. ಅದೇ ಹುಮ್ಮಸ್ಸಲ್ಲಿ, ಅದೇ ಅಹಂಕಾರದಲ್ಲಿ ಹೊರಟ ರಾವಣ ಈಗ ಕೈಲಾಸ ಪರ್ವತದ ಸಮೀಪಕ್ಕೆ ಬಂದಿದ್ದ.